ಅಲ್ಲ ಬಾ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ. ಇವನು ವಿಷ್ಣು ಅಂತ, ಇವರು ಮೋಹನ್ ಅಂತ. ನಾವು ಈಗ ಟೈರ್ ಏರ್ ಓಡಿಸ್ತಾ ಇದೀವಿ. ಈಗ ಅದನ್ನ ಆಫ್ ಮಾಡಿಕ್ಕವ್ರೆ ಎಲ್ಲ ಹಿಂಗೆ ಮುಂದೆ ಬೇರೆ ಬಂಕಲ್ಲಿ ಏರ್ ಇಡಿಸ್ಬೇಕೀಗ. ಫ್ರೀಯಾಗಿ ಇಡ್ತಾರದನ್ನ 4,000 ಬಿಲ್ ಮಾಡಿದೀವಿ ಬಂಕಲ್ಲಿ, ಅದು ಏರ್ ಇಡಿಸಿರಲ್ಲ. ಏನ್ ಮಾಡೋಣಪ್ಪ, ಏರ್ ಮಿಷಿನ್ ಆನ್ ಮಾಡಿಲ್ಲ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಂಗೆ. ಏನೋ ಮೋಹನ ಏನಂತೀಯ ಮಗ? ಏನೋ ಪಂಚರ್ ಅಂದ್ರೆ ಏನ್ ಕತೆ ಇದೆಯಾ? ಹೌದಾ? ಇನ್ನ ಇಬ್ರು ವೇಟಿಂಗು. ತೊಂದ್ರೆ ಇಲ್ಲ, ಪಂಚರ್ ಹಾಕ್ಸಕ್ಕೆ ಗಾಡಿ ಒಳಗೆ ಎಲ್ಲ ಇದೆ, ಎಲ್ಲ ಇದೆ. ಸೂಪರ್ ಮಗ, ಸೂಪರ್ ಸೂಪರ್. ಇನ್ನ ಇಬ್ರು ಬರ್ಬೇಕು, ಕಾಯ್ತಾ ಇದೀವಿ. ನಮ್ಮ ಹುಡುಗರು ಇನ್ನೊಂದು ಕಾರ್ ಹೊಡ್ತಾ ಇದಾರೆ, ನೋಡ್ಬೇಕು ಎಲ್ಲ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ. ಈಗ ಟೈಮ್ ಎಷ್ಟು? 5:28. ಇನ್ನ ಮಾಕ್ಲಿಲಿ ಇದ್ದೀವಿ. ಇನ್ನ ನಾವು ಹೋಗೋದು ಯಾವಾಗ ಗೊತ್ತಿಲ್ಲ, ಕೇರಳ ಹೋಗ್ಬೇಕು. ವೆದರ್ ನೋಡಿದ್ರೆ ಮಳೆ ಬರೋ ಥರ ಇದೆ. ಕತ್ತಲೆಲ್ಲ ಫುಲ್ಲು ನೈಟ್ ಡ್ರೈವಿಂಗ್ ಮಾಡಬೇಕು, ಏನಂತ ಗೊತ್ತಿಲ್ಲ, ನೋಡೋಣ. ಏನೇನು ಮಾಡೋಣ. ಇನ್ನ ಇಬ್ರು ಬರ್ಬೇಕಾಗಿತ್ತಲ್ಲ, ಇವರೇ ತೃಪ್ತಿ ಮತ್ತು ಅವ್ರ ತಂಗಿ. ಇವರಿಬ್ರಿಗೋಸ್ಕರ ಕಾಯ್ತಾ ಇತ್ತು. 2 ಗಂಟೆಗೆ ಬಿಡೋದು, 5 ಗಂಟೆ ಆದ್ರೂ ಬಿಟ್ಟಿಲ್ಲ. ಇನ್ನ ಎಷ್ಟು ಟೈಮು ಈಗ? 5:47. ಕೇರಳಕ್ಕೆ ಯಾವಾಗ ಹೋಗ್ತೀವ? ಬೆಳಗ್ಗೆ ಒಂದು 7:30 8 ಗಂಟೆಗೆ ಹೋಯ್ತೀವಿ. ನಿದ್ದೆ ನೀವು ಮಾಡ್ತೀರಿ, ನಾನು ಮಾಡಲ್ಲ ಅಷ್ಟೇ. ಹೌದಾ? ಅವ್ರೇನೋ ರೂಮ್ ಬೇರೆ ಕೇಳ್ತವ್ರೆ ಸೆಂಟ್ರ್ ರೋಡಲ್ಲಿ. ಅಲ್ಲ ಮಲಗಕ್ಕೆ ಸ್ಟೇ ಆಗಕ್ಕೆ ಇದೆ ನಮ್ಗೆ ರೂಮ್ ಅಲ್ಲ. ಇವಾಗ ಹೋಗ್ಬೇಕಾರೆ ರೂಮ್ ಬೇಕಂತೆ ತಂಗಿಗೆ. ಮಾತಾಡ್ಬೇಕು ರಾಗ್ಗೆ. ನಿಮ್ಮ ಅಕ್ಕ ಇನ್ನ ನೈಸ್ ರೋಡಲ್ಲಿ ಇದೀವಿ, ನೋಡೋಣ ಇನ್ನ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ. ಒಂದು ಸ್ಟಾರ್ ಬಂದಿದೆ, ಏನ್ ಚಿಲ್ಲೋ ಕತೆ, ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಅಲ್ಲ ಸಿಕ್ತಿಲ್ಲ ಅಂತೆ ಮಗ, ತಲೆ ಕೆಡ್ಸ್ಕೊಬೇಡ. ಅಲ್ಲೆಲ್ಲ ಸಿಗ್ತಾನೆ ಇಲ್ಲ. ಗಾಡಿಗೆ ಎಣ್ಣೆ ಹಾಕ್ಸಿದ್ಯಾ? ಸಾಕಷ್ಟು, ನೋಡೋಣ ಮುಂದಕ್ಕೆ. ಯಾರೋ ಸಿಂಗರ್ ಬೇರೆ ಇದಾರಪ್ಪ ಇಲ್ಲಿ. ಯಾರದು ಸಿಂಗರ್? ಸಾಂಗ್ ಅಷ್ಟೇನಾ? ಈಗ ಆಯ್ತು. ಈಗ ಸೋಮವಾರ ಬೆಳಗ್ಗೆ ರೆಡಿ ಆಗಿದ್ದೀರಾ? ಏನೋ ನೀನು ಇಲ್ಲಿ ನೋಡ್ಬೇಕಾಗ್ಲೇ ಬಂದ್ಮೇಲೆ ಬಂದ್ಮೇಲೆ ಮಾತಾಡ್ಬೇಕು, ಅದೆಲ್ಲ ಇಲ್ಲ. ಹೌದಾ? ನೀನೋ ಮಗ? ಏನು ಸೋಮವಾರ? ಈಗ ನಿನ್ನೆ 11 ಗಂಟೆ ತನಕ ತಲೆ ಕೆಡ್ಸ್ಕೊಂಡು ಮಾಡಿ, ಆಮೇಲೆ ನೋಡಿದ್ರೆ ಡ್ರೈವರ್ ಇಲ್ಲ ಅಂತಂದ್ರು. ಡ್ರೈವರ್ ಸೆಟ್ ಆದ್ಮೇಲೆ ಕಾರ್ ಇಲ್ಲ ಅಂತಂದ್ರು. ಆಮೇಲೆ ಈ ನನ್ನ ಮಗ ಕತೆ ಕೇಳಿ ಇವರೇ ರೊಚ್ಕೆದ್ಬಿಟ್ಟು ಬಂದ್ಬಿಟ್ಟವನೆ, ಕಾರ್ ತಗೊಂಡು ಬರ್ತೀನಿ ಅಂತ. ಬರ್ತೀನಿ ನಾನೇ ತಲೆ ಕೆಡ್ಸ್ಕೊಂಡು. ಯಾರು ಏನ್ ಬಂದಿದ್ಕ? ಇಷ್ಟ ಬಂದಿದ್ದಕ್ಕ? ನಮ್ಮ ಸ್ಕೂಲ್ ಫ್ರೆಂಡ್ಸ್ ಸ್ಕೂಲಲ್ಲೂ ಒಂಥರ ಇದ್ರು, ಇವಾಗ್ಲೂ ಒಳ್ಳೆ ಎಲ್ಲರೂ ಕೈ ಕೊಟ್ಟರು ಸರ್, ಕೈ ಕೊಟ್ಟರು. ಏನು ಮಾಡೋಕ್ಕಾಗಲ್ಲ, ಹಂಗೆ ಅದೇನೋ. ಆದ್ರೆ ಇವ್ನು ರೊಚ್ಕೆದ್ ಬಂದಿದ್ದು ನನ್ ನಗು ಬರ್ತಾ ಇತ್ತು ನೈಟ್ ಎಲ್ಲ ಕತೆ ಕೇಳಿ. ಯಾವುದು ಬೇಕು ಅನ್ನೋ ಫಸ್ಟ್ ಎಲ್ಲ ಟೀಮೆಲ್ಲ ಎಲ್ಲ ಇದ್ದಾರೆ ಎಲ್ಲರೂ. ಎಲ್ಲ ಇವ್ರೇನೋ ತಿನ್ನೋದ್ ಬೇಡ ಅಂತ ಇದ್ದಾರೆ. ಬೆಳಗಿನ ಜಾವನ ನಿದ್ದೆ ಬರೋದು ರೂಟ್ ಬಿಟ್ಟು 10 ವರ್ಷ ಆಯ್ತು. ಆಗಲ್ಲ. ಇವ್ರು ಬಂದು ರೂಪ ಅಂತ, ಹಾಯ್ ಮಾಡೋ, ರಮ್ಯಾ ಅಂತ ಇವ್ರ ಹಸ್ಬೆಂಡು, ಇವ್ರ ಹಸ್ಬೆಂಡು ಅಷ್ಟೇ. ವ್ಲಾಗ್ ಮಾಡ್ತಾ ಇದೀನಿ. ಹಾಯ್ ಮೇಲಿನ ತಿಳಿವರೆಗೂ ಗಾಬರಿ ಆಗ್ಬಿಟ್ಟ. ಎಲ್ಲರೂ ಮಾತಾಡ್ತಾ ಇದ್ದಾರೆ ಕಷ್ಟ ಸುಖನ. ನಮ್ಮ ಇನ್ನೊಂದು ಗ್ಯಾಂಗ್ ಅವ್ರು ಬಂದ್ಬಿಟ್ಟು ಇನ್ನೂ ಬಿಟ್ಟೇ ಇಲ್ಲ. ಅವ್ರು ಯಾವಾಗ ಬರ್ತಾರಂತ ಗೊತ್ತೇ ಇಲ್ಲ. ಇವಾಗ ಒಂದು ಟೈಮು 7 ಗಂಟೆ ಆಗೈತೆ. ನೋಡೋಣ, ಇಲ್ಲಿ ನಿಂತ್ಕೊಂಡವ್ರೆ. ಇದೊಂದು ಬ್ಯಾಚ್ ಬಂದಿದೆ, ನೋಡ್ಬೇಕೇನಂತ. ಏನೋ ಕತೆ ಏನಂತ ಹೇಳು.
ಆಗಲ್ಲ ಬರಬೇಡ ಆಯ್ತು ಎಡಿಟ್ ಮಾಡ್ತೀನಿ ಹೇಳಿ ಏನಂತ ಏನಾಯ್ತು ಹೇಳು ಏನು ತಗೊಂಡೆ ತೋರ್ಸಿ ಹೋಗ್ಲಿ ತಗೊಂಡಿದ್ವಿ ಅಲ್ಲಿ ವಾಕ್ಯ ಮಾಡಲ್ಲ. ತಮಿಳ್ನಾಡು ಸೇಲಂ ಹತ್ತತ್ರ ಇದ್ದೀವಿ. ಫುಲ್ ಮಳೆ. ನಮ್ಮ ಹುಡುಗ ಬಂದ್ಬಿಟ್ಟು CNG ತುಂಬಿಸೋಣ ಅಂತ ನಿಲ್ಸವನೆ. ನೋಡ್ಬೇಕು ನೆನೀತಾ ಇಲ್ಲ. ಪೋಸ್ಟ್ ಕೊಡ್ತಿದ್ಯಾ? ನಾನೇ ಡ್ರೈವ್ ಮಾಡಿದ್ದು. ಹೌದು ನಂಬಕ್ಕಂತೂ ಆಗಲ್ಲ. ನಾನು ಡ್ರೈವ್ ಮಾಡಿದ್ದೀನಿ. ಅದಕ್ಕೆ ಮಳೆ ಬಂದಿರೋದು. ನಿಮ್ಮನ್ನೆಲ್ಲ ನಾನು ಸೇಫಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವೆಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಹಾಗಾಗಿ ನಾನು ಡ್ರೈವ್ ಮಾಡಿದ್ದೀನಿ ಅಂತ ಯಾರ ಹತ್ರ ನೀವು ತೋರಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಡಿ ಎಲ್ ಇದೆಯಾ? ಡಿ ಎಲ್ ಹೆಂಗಿರುತ್ತೆ ಹೇಳು? 4 ವೀಲ್ಗೆ ಅದು ಗೇರದು ಮಗ ನೋಡೋದು ಹ್ಯಾಂಡ್ ಬ್ರೇಕ್ ಹಂಗಂತ. ಹ್ಯಾಂಡ್ ಬ್ರೇಕ್ ಇಲ್ಲ ಹಾಕೋದಲ್ವಾ? ಹೌದಾ? ಕ್ಲಚ್ ಹಿಂಗೆ ಸೈಡಲ್ಲಿ ಇರುತ್ತದು ಹಿಂಗೆ. ಬ್ರೇಕ್ ಅಂತೆ. ABC ಗೊತ್ತು. ಎಕ್ಸಲೇಟ್ರು. ಟೈಮ್ ಬಂದ್ಬಿಟ್ಟು 9:15. ಟ್ರೀ ಬೇಕ್ ನಿಲ್ಸಿದ್ದೀವಿ. ನಮ್ಮ ವಿಷ್ಣು ಹೇಳ್ದ ಅಂತ ನಿಲ್ಸಿದ್ದೀವಿ. ಎಲ್ಲರೂ ಟೀ ಕುಡಿತಾ ಇದೀವಿ. ಇವಳಿಗೆ ಶುಗರ್ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ಟೀ ಕೊಟ್ಟಿಲ್ಲ, ನೀರು ಕೊಟ್ಟಿದ್ದೀವಿ. ಅಲ್ಲ ಅವಳು ಆಕ್ಚುಲಿ ಚೊಂಬಲ್ ಕುಡಿತಾಳೆ. ಚೊಂಬಲ್ ಜಗ್ಗಲ್ ಕೊಟ್ಟಿದ್ದೀವಿ. ಶುಗರ್ಲೆಸ್ಸು. ಇವನಿಗೆ ಸ್ಟ್ರಾಂಗು, ಇವನಿಗೆ ಎಕ್ಸ್ಟ್ರಾ ಸ್ಟ್ರಾಂಗು, ಇವಳಿಗೆ ಲೋ ಸ್ಟ್ರಾಂಗು. ನಮ್ಮ ನಾರ್ಮಲ್. ನಂಗೆ ಸ್ಟ್ರಾಂಗ್. ಅಲ್ಲಿಗೆ ಮುಗೀತು ಏನು ಮುಗೀತು? ಬ್ಲಾಗ್. ಹೆಂಗಿದ್ಯೋ ಟೀ? ತಮಿಳ್ನಾಡು ಟೀ ಚಲ. ಹೌದಾ? ಯಾಕೆ ಇದೊಂದು ನಮ್ಮ ಕನ್ನಡದಷ್ಟು ಚೆನ್ನಾಗಿಲ್ವಾ? ಯಾಕೆ ಚೆನ್ನಾಗಿಲ್ವೇನೋ? ಹಂಗೆ ಚೆನ್ನಾಗಿಲ್ಲ. ಕರ್ನಾಟಕದಲ್ಲಿರೋದೇ ಟೀ ಸೊಪ್ಪು ಅಲ್ವೇನೋ? ನೋಡೋಣ ಇರಪ್ಪ. ಅವರೆಲ್ಲ ಹಿಂದೆ ಬರ್ತಾವ್ರೆ. ಇನ್ನು ನಮ್ಮ ಹುಡುಗರು ಇನ್ನೂ ಈಗ ಹೊಸರು ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಟೀ ಎಂಜಾಯ್ ಮಾಡ್ತಾ ಇದ್ದೀವಿ. ಕ್ಯಾಶ್ ಲೇಟರ್. ನೋಡಪ್ಪ ಗೊತ್ತಾಗುತ್ತೆ ಅಂತ ಓಡ್ಕನ ಫ್ಲಾಸ್ಕಲ್ಲಿ ಕುಡಿತವ್ರೆ. ಜೊತೆ ಚಕ್ಲಿ ಬೇರೆ ಐತೆ ಪ್ರೂಫಿಗೆ. ಅಲ್ಲೇ ಪ್ರೂಫಿಗೆ ಚಕ್ಲಿ ಹೆಂಗಿದೆ? ಏನು ರಿಯಾಕ್ಷನ್? ಸೋಫಾರ್ ಜರ್ನಿ ತುಂಬ ಚೆನ್ನಾಗಿದೆ. ಎಲ್ಲರೂ ಕರೆಕ್ಟಾಗಿದ್ದಾರೆ. ಇವನು ಕುಡಿದ್ರು ಪರವಾಗಿಲ್ಲ, ಸ್ಟ್ರಾಂಗ್ ಆಗಿದ್ದಾಳೆ. ಇವನು ಕುಡಿದ್ಬಿಟ್ಟು ಗಾಡಿ ಓಡಿಸ್ತಾ ಇಲ್ಲ, ಪರವಾಗಿಲ್ಲ. ಅದೊಂದು ಭಯ. ಇವನು ನೋಡಿ ಹಿಂದೆ ಕೊಟ್ಟಿದ್ದಾನೆ ಮಾಸ್ಕ್. ನಾನು ಹಲೋ ಗಾಯ್ಸ್, ಐ ಆಮ್ ಫುಲ್ ಟೈಟ್. ಯು ನೋ ಟೈಟ್ ಮೀನ್ಸ್ ಟೈಟ್. ಏನು ಕಾಣ್ತಿಲ್ಲ. ಟೈಟ್. ಹೆಂಗಿದೆ ಸೋಫಾರ್ ಜರ್ನಿ? ಹೆಂಗಿದೆ? 200 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ ಬೆಂಗಳೂರಿಂದ. ತುಂಬಾ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಅಂತ ಇವನು ಹೇಳ್ದ, ಅದನ್ನ ಹೇಳು ಅಂತ ನಾನು ಹೇಳಿದೆ. ಓಕೆ ಆಯ್ತು. ಯಾರಿಗೋ ಒಂದು ಸ್ವಲ್ಪ ಬರ್ನ್ ಆಗಿದೆ. ಯಾಕೆ ಫುಲ್ ಬರ್ನ್ ಆಗಿದೆ? ಯಾಕೆ? ಒಬ್ಬರಂತೂ ಶೇಪ್ ಔಟ್ ಆಗ್ಬಿಟ್ಟಿದೆ. ಏನಕ್ಕಂತ? ಔಟ್ ಆಗಿದೆ. ಶೇಪೇ ಔಟ್ ಆಗ್ಬಿಟ್ಟಿದೆ. ಏನಕ್ಕಂತ? ಏನೋ ತುಂಬಾ ಆಸೆ ಇತ್ತು. ತುಂಬಾ ಆಸೆ ಇತ್ತು ಫ್ರಂಟ್ ಸೀಟಲ್ಲಿ ಕುತ್ಕೊಂಡು ತಂದಿಷ್ಟು. ಓ ಅದಾ? ಅವ್ರ ಇವರಾ? ಏನ್ ಮಾಡೋದು? ವಾಪಸ್ ಕಳಿಸ್ಬಿಟ್ವಿ. ಏನ್ ಮಾಡೋದು ಪಾಪ ಅವ್ರಿಗೆ. ನಮ್ಮಪ್ಪ ನಮ್ಮ ಕಾಲು ಉದ್ದ ಇದೆ, ಸೊ ಹಂಗಾಗಿ ಎಲ್ಲ ಊಟಕ್ಕೆ ಬಂದಿದ್ದೀವಿ. ಹೋಟೆಲ್ ಬಂದೀವಿ. 10 ಜನದ ಒಟ್ಟಿಗಿದೆ ಇವ್ರದೆಲ್ಲ. ನಾವಿಲ್ಲಿ ಕೂತಿದ್ದೀವಿ. ಹೆಂಗಿದ್ಯೋ ಊಟ? ಚೆನ್ನಾಗಿದಾ? ಹೆಂಗಿದೆ ಮಗ? ಸೂಪರ್. ಸೇಲಮಲ್ಲಿ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿ ಮಶ್ರೂಮ್ ಬಿರಿಯಾನಿ ಕೊಡಿಸಿದ್ದೀವಿ. ಮಾಡ್ತೀವಿ. ಹಾಂ, ಏನು ಖಾಲಿ? ಏನಿಲ್ಲ ಏನೋ ಚೆನ್ನಾಗಿದೆಯಾ? ಅಷ್ಟೇ. ಪರೋಟ ಜೊತೆ ಊಟ ಮುಗೀತು. ಒಂದು ಗ್ಯಾಂಗ್ ಹೋಯ್ತು, ಇನ್ನೊಂದು ಗ್ಯಾಂಗ್ ಇಲ್ಲಿ ನಿಂತಿದ್ದೀವಿ. ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಇನ್ನೊಂದು ಗ್ಯಾಂಗ್ ನಾವು ಇಲ್ಲಿ ಇವಳು ಐಸ್ ಕ್ರೀಮ್ ತಿಂತವಳೆ. ಎಲ್ಲಿ ಪಿಲೋ ನಿಂದು? ಪಿಲೋ ಬೇರೆ ಹಾಕೊಂತವಳೆ. ಅವಳು ಬಂದು ಮಧ್ಯೆ ಕುತ್ಕೋಬೇಕು ಅಂತ ಆಟ ಮಾಡ್ತಾವಳೆ. ಇವನು ಟೈಮ್ ಆಯ್ತು ಅಂತ ಹಿಂಸೆ ಕೊಡ್ತಾವನೆ. ಇವನು ತಲೆನೇ ಕೆಡಿಸ್ಕೊಂತಿಲ್ಲ, ನಿಂತವನೆ. ನಾನು ಇಲ್ಲಿ ನಿಂತಿದ್ದೀನಿ ಅಷ್ಟೇ. ಏನಪ್ಪ ಕತೆ ಹಿಂಗಾದ್ರೆ? ನೋಡಿ ಚೈಟ್ ಥರ ಆಡ್ತಾಳೆ. ಅವನು ನೋಡಿ ತೆಗಿತಾವನೆ ಗಾಡಿ ಆಗಲಿ.
ಕೇಳಿಸ್ತಾ ಇಲ್ಲ ನನಗೆ. ನನಗೂ ಕೇಳಿಸ್ತಿಲ್ಲ ಏನು ಅಂತ. ನಿಮ್ಗೇನೋ ಕೇಳಿಸ್ತಿದ್ರೆ ಕಮೆಂಟ್ ಮಾಡಿ. ಅದೇ ಹೆಂಗನ್ಸ್ತು ಮಗ ಅಲ್ಲಿಂದ ಎಷ್ಟೊತ್ತು ಜರ್ನಿ ಮಾಡಿರೋದು? ಇನ್ನ 1 ಗಂಟೆ. ಜರ್ನಿ ಚೆನ್ನಾಗಿತ್ತು. ಒಂಥರ ಒಳ್ಳೆ ಡ್ರೈವರ್ ಸಿಕ್ಕವನೆ. ಒಳ್ಳೆ ಡ್ರೈವರು. ಒಂಥರ ಹೊಸ ಒಳ್ಳೆ ಎಕ್ಸ್ಪೀರಿಯನ್ಸಾ? ಹೊಸ ಎಕ್ಸ್ಪೀರಿಯನ್ಸ್. ಯಾವತ್ತು ಇಷ್ಟು ದೂರ ಹೋಗಿರ್ಲಿಲ್ಲಲ್ಲ ಫ್ರೆಂಡ್ಸ್ ಜೊತೆ? ಫಸ್ಟ್ ಟೈಮ್ ನಾನು ಕೇರಳ ಬರ್ತಾ ಇರೋದು. ಹಾಂ, ಚೆನ್ನಾಗಿತ್ತಾ? ನೈಟ್ ಡ್ರೈವ್ ಬೇರೆ. ಹಾಂ, ಸಖತ್ತಾಗೈತೆ. ನಂಗೂ ಕಣ್ಣಲ್ಲಿ ನಿದ್ದೆ ಎಳಿತಾ ಐತೆ. ನಿದ್ದೆ ಹೇಳಿದ್ರು ಒಂಥರ ಚೆನ್ನಾಗಿದೆ. ನಿಲ್ಸ್ಕೊಂಡು ಹೋಗೋದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಅದು ಒಂದೇ ಸ್ಟ್ರೆಚಲ್ಲಿ ಹೊಡಿತಾ ಇರೋದು ನಮ್ಮ ಗುಡ್ ಡ್ರೈವರ್. ನೋಡಿ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಹೇಳ್ಬೇಡ ನೀನು ನಂಗೆ. 9686 ನಮ್ಮ ಚಾನಲ್ ಕಡೆಯಿಂದ ಹೋದ್ರೆ ಡಿಸ್ಕೌಂಟ್ ಬೇರೆ ಕೊಡ್ತಾನೆ. ಚಂದ್ರಾಗ ಕೆಂಪು ಕಾಣಿಸ್ತಾವನೆ. ಪಾಪ ನಮ್ಮ ಇವನು ಓಡಾಡ್ತಾವನ್ ಪಾಪ. ಒಂದೇ ಸ್ಟ್ರೆಚಲ್ಲಿ ಹೊಡೆದ್ಬಿಟ್ಟು 560 ಕಿಲೋಮೀಟ್ರ್ ಹತ್ತತ್ರ ಹೊಡೆದವನೆ ನಮ್ಮ ಹುಡುಗ. 630 ಕಿಲೋಮೀಟ್ರ್ ಹೊಡೆದವನೆ. ಗಂಡುಗಲಿ ಒಬ್ಬನೇ ಒಂದೇ ಸ್ಟ್ರೆಚಲ್ಲಿ. ಹೆಂಗಿದೆಯಪ್ಪ ಹೊಸ ಟ್ವಿಸ್ಟು? ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಈ ಸ್ಟೋರಿ ಪೂರ್ತಿ ಬರೀ ಟ್ವಿಸ್ಟಲ್ಲೇ ಓಡ್ತಾ ಐತೆ. ಹೆಂಗ ಅನ್ಸ್ತಾ ಇದೆ? ತುಂಬಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರ್ತೈತೆ. ಒಂಥರ ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದೆ, ಒಂದ್ ಕಡೆ ಬೇಜಾರಾಗ್ತಿದೆ, ಒಂದ್ ಕಡೆ ಇವಾಗ ಏನು ಸಿಗ್ಲಿಲ್ಲ ಅಂದ್ರೆ ಸಂತೋಷ ಆಗ್ತಿದ್ಯಾ? ಹಲ್ಲೆಲೂಯಾ ಅಂತ ಹೇಳಿ ಅಲ್ಲಿ ಹೋಗಿ ಮಲ್ಕೊಂಡ್ಬಿಡೋಣ ಅಷ್ಟೇ. ಅದು ನಾನು ಹೇಳ್ತಿದ್ದೀನಲ್ಲ. ಫಿಕ್ಸಾ? ಏನಾಗೈತಪ್ಪ ಕತೆ ಈಗ? ತುಂಬಾ ಟ್ವಿಸ್ಟ್, ದೊಡ್ಡ ಟ್ವಿಸ್ಟ್ ಆಗಿದೆ. ಏನ್ ಟ್ವಿಸ್ಟ್? ನಮ್ಮ ಹುಡುಗ ರೂಮು 11 ಗಂಟೆಗೆ ಚೆಕ್ ಇನ್ ಅಂತ ಹೇಳ್ತವನೆ. ಒಂದು ಬ್ಯಾಚ್ ಅವರು ಫೋನ್ ಮಾಡ್ಬಿಟ್ಟು ನಮಗೆ ರೂಮು 11 ಗಂಟೆಗೆ ಚೆಕ್ ಇನ್ನು. ಈಗ ಟೈಮ್ ಎಷ್ಟಪ್ಪ? 6 5:30 ಆಗಿದೆ. ಇವಾಗ ರೂಮ್ ಬೇಕು, ಮಗು ಅಳ್ತಿದೆ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಗೈಸ್ ಫೈನಲಿ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಎಲ್ಲ ಆಗಿ ಕೊನೆಗೆ ಬಂದ್ಬಿಟ್ಟು ಬೀಚ್ ಹತ್ರ ನಿಂತಿದ್ದೀವಿ. ಸೊ ಎಲ್ಲ ನಮ್ಮ ಆರ್ಗನೈಸರ್ ಕಾರಣ. ಎಲ್ಲ ಹೆಂಗೆಂಗೋ ಆರ್ಗನೈಸ್ ಲಾಂಗ್ ರೂಟ್ಗೆ ನಾವೆಲ್ಲೋ ಹೋಗಿದ್ದೀವಿ. ನಿದ್ದೆ ಇಲ್ಲ, ಕಣ್ಣೆಲ್ಲ. ಇವನು 12 ಗಂಟೆ ನಿದ್ದೆ ಮಾಡಿದಾನೆ. ಏನ್ ಕೊಚ್ಚಿಗೆ ಹೋಗೋ ಬದಲು ಶ್ರೀಲಂಕಾಗೆ ಹೋಗ್ಬಿಟ್ಟಿದೀವ. ಅಲ್ಲ, ಏನು ಕಂಟೆಂಟ್ ಕ್ರಿಯೇಟ್ ಮಲ್ಕೊಂಡ್ಬಿಟ್ಟಿದ್ದಾನೆ ಇವನು ಹಿಂಗೆ ಫುಲ್ ಬ್ಲೂಟೂತ್ ಹಾಕೊಂಡು. ಏನಪ್ಪ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಹಿಂಗೈತೆ. ವ್ಯೂ ನೋಡಿ ಸಕ್ಕತ್ತಾಗಿದೆ. ಬಟ್ ವ್ಯೂ ಮಾತ್ರ ಸೂಪರ್ ಆಗಿದೆ. ಹಬ್ಬ ಹೆಂಗೋ ರೂಮ್ ಕತೆ ಮುಗೀತು. ಎಲ್ಲಾರು ಈಗ ಸುಮ್ಮನೆ ಒಂದು ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ಕೂತಿರೋ ಜಾಗ ನೋಡಿ ಹೆಂಗಿದೆ. ಎಲ್ಲಾರು ಒಬ್ರ ಮೇಲೆ ಒಬ್ರು ಕೂತಿದ್ದಾರೆ. ನಮ್ಮ ಹುಡುಗ ಚಾಯ್ ಬೇಕಂತ ಚಾಯ್ ನೋಡೋಣ ಯಾವ ಚಾಯ್ ಸಿಗುತ್ತೋ ಏನ್ ಕತೆನೋ ಅಂತ. ಫಿಲ್ಟ್ರಾಕಿ ಏನು ತಲೆ ಕೆಡಿಸ್ಕೋಬೇಡ. ಮತ್ತೆ ಹೆಂಗೋ ಒಂದು ಕತೆ ಒಂದು ವಿಷಯ ಮುಗೀತು. ಇವಾಗ ನೆಕ್ಸ್ಟ್ ನಾವೆಲ್ಲ ರೆಡಿ ಆಗ್ಬಿಟ್ಟು ಕೊಚ್ಚಿ ನೋಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಚೇತನ್ ಬರಲ್ಲ, ಒಂದು ಸ್ವಲ್ಪ ರೆಸ್ಟ್ ತಗೋಬೇಕು. ಪರವಾಗಿಲ್ಲ. ನಮ್ಮ ಹುಡುಗ ಇನ್ನ ಸಿಂಗಲೇ. ನೋಡಿ ಯಾರನ್ನ ಇದ್ರೆ ಕಮೆಂಟ್ ಮಾಡಿ. ಹಿಂಗಿದೆ ನೋಡ್ತಾ ಇದೆ. ನಾನು ತೋರಿಸ್ತೇನೆ ಅವಾಗ. ಬೀಚು ಇಲ್ಲಿ ಕಾಯ್ಕೊಂಡು ನಿಂತಿದ್ದೀವಿ. ಇನ್ನು ರೂಮು ಹುಡ್ತಾ ಇದ್ದಾರೆ. ಕ್ಲೀನ್ ಆಗಬೇಕು. ಚೆಕ್ಔಟ್ ಆದಮೇಲೆ ನಾವು ಒಳಗೋಗ್ತೀವಿ. ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿಂದ ಇದಿದೆ. ಏನಮ್ಮ ಇಲ್ಲಿ ನೋಡೋ ಹೇಳೋ. ಸೊ ಈ ಕಾರಿನ ಕಂಡೀಷನ್ ಈ ಥರ ಇದೆ. ನೋಡಬೇಕು. 11 ಗಂಟೆ ಸಿಗುತ್ತೆ. ಸಿಗೋ ತನಕ ಬೀಚಲ್ಲೇ ಎಂಜಾಯ್ ಮಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲ ವ್ಯೂ ನೋಡಿಕೊಂಡು ಸಖತ್ತಾಗಿದೆ. ವ್ಯೂ ಸೂಪರ್ ಆಗಿದೆ. ಎಲ್ಲ ಸಖತ್ತಾಗಿದೆ. ಇವ್ರನ್ನ ಮಾತಾಡ್ಸ್ ನಾವು ಕಿರಣ್. ಹೇಳಿ ಬ್ರೋ, ಹೇಗಿತ್ತು ನೀವು ನಾನ್ ಸ್ಟಾಪ್ ಡ್ರೈವಿಂಗ್ ಮಾಡಿದ್ರೆ ಹೆಂಗೆ ಅನಿಸ್ತಿದೆ?
ತುಂಬಾ ನಿದ್ದೆ ಬರ್ತಿತ್ತು. ಹಾಂ ಇವಾಗ ನಮ್ಮ ಜೊತೆ ಬಂದಿರೋರು ಕಂಪ್ನಿನೇ ಕೊಡ್ಲಿಲ್ಲ. ಎಲ್ಲ ಅವರೇ ಗೊರಕೆ ಹೊಡ್ಕೊಂಡು ಮಲಗಿದ್ರು. ಇದಿಲ್ಲ ಅಂತ ಚೆನ್ನಾಗಿತ್ತಾ? ಸೂಪರ್, ಒಳ್ಳೆ ಎಕ್ಸ್ಪೀರಿಯನ್ಸಾ? ತುಂಬ ಎಕ್ಸ್ಪೀರಿಯನ್ಸ್. ಹೊಡೆದಿರ ಇದು ಒಂದು ಸ್ಟ್ರೆಚಲ್ಲಿ? ಓಕೆ. ಹಾಯ್ ದರ್ಶನ್, ಏನ್ ಅನ್ಸಿದ್ಯಪ್ಪ ಲೊಕೇಶನ್ ನಿನ್ಗೆ? ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಇದು ಈ ಲೊಕೇಶನ್ ಸಕ್ಕದಾಗಿದೆ. ಯಾವುದೋ ರೆಸಾರ್ಟ್ ಇದೆ, ಸೂಪರ್ ಆಗಿದೆ ಮಾತ್ರ. ಆದರೆ ಹೋಗೋಣ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಇವೆಲ್ಲ ಏನು ನಾವು ಆರಾಮಾಗಿದ್ದೀವಿ, ಓಡಾಡ್ಕೊಂಡು ನಾಶಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ನೋಡೋ ಅವ್ರು ಹೆಂಗೆ ಹೋಗ್ತಾ ಇದ್ದಾಳೆ ಹಿಂದೆ. ನೋಡಿ ಸಕ್ಕದಾಗಿದೆ. ಇಲ್ಲಿ ಇತ್ಕಡೆ ತೋರಿಸಿ, ಹಿಂದೆಗಡೆ ನಾಶಕ್ಕೆ ಬಂದಿದ್ದೀವಿ. ವ್ಯೂ ನೋಡಿದ್ರೆ ಹಿಂಗಿದೆ, ಸಗದಾಗೈತೆ. ಬಟ್ ನಾವು ನಾಷ್ಟ ಅಂತ ಬೆಳಗ್ಗೆ ಏನು ತೋಡಿ ಅಂದ್ರೆ ತೋಡಿ ಅಂದ್ರೆ ತೋಡಿ ಅಲ್ಲ, ತೆಂಗಿನ ಮರದ ಮೇಲ್ಗಡೆಯಿಂದ ಅದ್ರ ರಸನ ಇದು ಮಾಡ್ತಾರೆ. ಅದು ವೈಟ್. ಥ್ಯಾಂಕ್ ಯು. ಇದೇನಾ? ಓಕೆ. ಇದ ಹಿಂಗಿರುತ್ತಾ? ತೆಂಗಿನ ನನಗೆ ಬೇಡಪ್ಪ, ನೀವು ಕುಡೀರಿ, ಖುಷಿಯಾಗಿರಿ, ಚೆನ್ನಾಗಿರಿ, ಸಂತೋಷವಾಗಿರಿ. ನಾವು ನಿಮ್ಗೆ ತೊಂದರೆ ಕೊಡಲ್ಲ, ನಿಮ್ಮಿಂದ ತೊಂದರೆ ತೊಗೊಳೋದು ಇಲ್ಲ. ನೀವು ತಿಂತಾ ಇಲ್ಲ ಅಂತ ತುಂಬ ಬೇಜಾರಾಗ್ತದೆ. ಏನು ಮಾಡೋಣ? ತಗೊಳ್ಳಿ. ನಾನು ಸೀ ಫುಡ್ ತಿನ್ನಲ್ಲ. ಹಾಕಿ ಕುಡೀರಿ, ಚೇಸ್ ಮಾಡಿ ಎಲ್ಲ. ಏನು ಮಗ, ಹೆಂಗ ಅನ್ಸ್ತೈತೆ? ಸೂಪರ್ ಮಚ್ಚಿ, ಸೂಪರ್ ಆಗೈತಾ? ಸಗದ್ ಲೊಕೇಶನ್ ಸಗದೈತಲ್ಲ? ಹೆಂಗ ಅನ್ಸ್ತೈತೆ? ಚೆನ್ನಾಗಿ ಅನ್ಸ್ತೈತೆ ಮಗ. ಹೆಂಗಿದೆ ಏರಿಯಾ? ಕೇರಳ ಸೂಪರ್ ಆಗೈತೆ ಗುರು. ನಾಶಕ್ಕೆ ವೇಟ್ ಮಾಡ್ತಾ ಇವಿ, ನೋಡೋಣ. ಅದು ನೋಡು, ಅದೇ ವ್ಯೂ ಪಾಯಿಂಟ್ ಸಕ್ಕತ್ತಾಗೈತೆ ಅಲ್ಲಿ. ಮತ್ತೆ ಸಮುದ್ರ ಎಲ್ಲ ನೋಡಿ ಹೆಂಗ ಅನ್ಸ್ತು? ಸೂಪರ್. ಇನ್ನೇನು ಹೋಗ್ಬಿಟ್ಟು ಜಿಗಿಬೇಕಷ್ಟೇ ಎಲ್ಲ ಸಂಜೆ. ಒಳ್ಳೆ ನಾಷ್ಟ. ಏನಾಯ್ತಪ್ಪ ನಾಷ್ಟ? ದೋಸೆ ಮತ್ತು ಪುಟ್ಟು ಇಡ್ಲಿ ಥರ ಇರ್ತದೆ. ಒಳ್ಳೆ ಲೊಕೇಶನ್ನು, ಒಂದೇ ಬೀಚು, ಎಲ್ಲ ಕೂತಿದ್ದೀವಿ, ಸಗದ ವ್ಯೂ. ಸಾಕಮ್ಮ, ಪಾರ್ಸಲ್ ಮಾಡಿ ಎಲ್ಲವರು. ನನಗೂ ಅಷ್ಟೇ. ಓಕೆ, ನಂಗೆ ಪಾಪಡ್ ಸಾಕು. ಪಾಪಡ್ ಸಾಕು? ಯಾಕೆ? ಸ್ನ್ಯಾಕ್ಸ್ ಅದು ತಿನ್ರಿ. ನೋಡು, ಲೆಟ್ಸ್ ಹ್ಯಾವ್ ಇಟ್. ಫುಲ್ಲು ಸ್ನಾನ ಮಾಡಬೇಕು, ಸ್ನಾನ ಮಾಡಿಲ್ಲ. ಇಲ್ಲ ಸ್ವಲ್ಪ